ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಲಿಜಾಸ್ ಕಿಚನ್. ಇವತ್ತು ನಾವು ಮರುವಾಯಿ ಪುಂಡಿಯನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ಅರ್ಧ kg ಅಕ್ಕಿ ತೆಗೆದುಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಕುಚಲಕ್ಕಿ, 1 ಗ್ಲಾಸ್ ಕಟ್ಸಾಂಬರ್ ಅಕ್ಕಿ ತಗೊಂಡಿದ್ದೇನೆ. ನೀರು ಹಾಕಿ 8 ಗಂಟೆ ನೆನೆಸಿಡಬೇಕು. ಮರುವಾಯಿಯನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಸಿನ ಮತ್ತು ಉಪ್ಪು ಹಾಕಿ ಬಾಯಿಲ್ ಮಾಡಿಟ್ಟುಕೊಳ್ಳಿ. ಬೆಂದ ಅರ್ಧ ನೀರನ್ನು ತೆಗೆದಿಟ್ಟುಕೊಳ್ಳಿ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೆಲ್ಲ ಬೇಕೆಂದು ನೋಡಿಕೊಳ್ಳುವ. 12 ಕೆಂಪು ಮೆಣಸು, 1.5 ತೆಂಗಿನಕಾಯಿ, ನೀರುಳ್ಳಿ 1, ಬೆಳ್ಳುಳ್ಳಿ 6 ಎಸಳು, 1 ಸ್ಪೂನ್ ಅರಸಿನ, 1 ಸ್ಪೂನ್ ಹುರಿದ ಸಾಸಿವೆ, 2 ದೊಡ್ಡ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಲಿಂಬೆ ಗಾತ್ರದ ಹುಳಿ, 1 ಸ್ಪೂನ್ ಹುರಿದ ಜೀರಿಗೆ, 1/4 ಸ್ಪೂನ್ ಹುರಿದ ಮೆಂತೆ ಮತ್ತು ಉಪ್ಪು. 2 ನೀರುಳ್ಳಿಯನ್ನು ಕಟ್ ಮಾಡಿಡಿ. ಮತ್ತು ಮರುವಾಯಿ ಬೇಯಿಸಿದ್ದು ನೆನೆಸಿದ ಅಕ್ಕಿ. ಇದು 8 ಗಂಟೆ ಚೆನ್ನಾಗಿ ನೆಂದಿರಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನೀರು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಈಗ ಹಿಟ್ಟು ರೆಡಿ ಆಯಿತು. ಒಂದು ಪ್ಯಾನ್ಗೆ ಹಾಕಿ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ಹಿಟ್ಟಿಗೆ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗ್ತದೆ. ನೀರು ಇಂಗುವ ತನಕ ಸ್ವಲ್ಪ ಕೈ ಆಡಿಸಿ. ಅಡಿ ಹಿಡಿಲಿಕ್ಕೆ ಬಿಡಬೇಡಿ, ಕೈ ಆಡಿಸ್ತಾ ಇರಿ. ಈಗ ನಮ್ಮ ಹಿಟ್ಟು ರೆಡಿ ಆಯಿತು. ಗಟ್ಟಿ ಆಗ್ತಾ ಬಂತು ಹಿಟ್ಟು. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಬೆರಳಲ್ಲಿ ಪ್ರೆಸ್ ಮಾಡಿ ಚಿಕ್ಕ ಉಂಡೆ ಮಾಡಿ ನೋಡಿ, ಹೀಗೆ ಮಾಡಿ. ಒಂದು ಚಿಕ್ಕ ಪ್ರೆಸ್ ಮಾಡಿದರೆ ಸಾಕು. ಪುಂಡಿ ರೆಡಿ ಆಯಿತು ನಮ್ಮದು. ಈಗ ಪುಂಡಿಯನ್ನು ಒಂದು ಸ್ಟೀಮ್ ಪಾತ್ರೆಗೆ ಹಾಕಿ 20 ನಿಮಿಷ ಬೇಯಿಸಬೇಕು. ಇನ್ನು ಲಿಡ್ ಮುಚ್ಚುವ. ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡುವ. ತುರಿದ ತೆಂಗಿನಕಾಯಿ, ಕೆಂಪು ಮೆಣಸು, ಅರಶಿನ, ಸಾಸಿವೆ, ಹುರಿದ ಸಾಸಿವೆ, ಕೊತ್ತಂಬರಿ ಬೀಜ, ಹುಳಿ, ಜೀರಿಗೆ, ಇದು ಕೂಡ ಹುರಿದುಕೊಳ್ಬೇಕು, ಮೆಂತೆ, ಹುರಿದ ಮೆಂತೆ, ಬೆಳ್ಳುಳ್ಳಿ 6 ಎಸಳು, ನೀರುಳ್ಳಿ 1 ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಒಂದು 4 ಸ್ಪೂನಷ್ಟು, 2 ನೀರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ 1 ಬಂಚ್ ಕರಿಬೇವು ಹಾಕಿ, ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈಗ ನೀರುಳ್ಳಿ ಫ್ರೈ ಆಯಿತು. ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ಕೊಳ್ಳುವ.
ಈಗ ಸ್ವಲ್ಪ ಫ್ರೈ ಮಾಡಿ ಮಸಾಲೆಯನ್ನು ಹಸಿ ವಾಸನೆ ಹೋಗುವ ತನಕ. ಆಗ ನಾವು ಮರುವಯ್ಯ ನೀರನ್ನು ಬಿಸಿ ಮಾಡುವಾಗ ತೆಗೆದಿಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕುವ ನೀರನ್ನು. ಈಗ ಸ್ವಲ್ಪ ಕೈ ಆಡಿಸಿ ಈಗ ಇದಕ್ಕೆ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು. ಈಗ ಲಿಡ್ಡನ್ನು ಮುಚ್ಚಿಡುವ. ಈಗ ಆಯಿತು, ಕುದಿಯಿತು ಸ್ವಲ್ಪ ಹೊತ್ತು. ಮುಚ್ಚಳ ತೆಗೆದು ನೋಡುವ. ಈಗ ಇದಕ್ಕೆ ನಾವು ಮರುವಯ್ಯನ್ನು ಹಾಕುವ. ಇದನ್ನು ಸ್ವಲ್ಪ ಕೈಯಾಡಿಸುವ. ಪುನಃ 2 ನಿಮಿಷ ಲಿಡ್ ಮುಚ್ಚಿ ಕುದಿಸುವ. ಈಗ ನಮ್ಮ ಪುಂಡಿ ರೆಡಿ ಆಯಿತು ನೋಡುವ. ಮುಚ್ಚಳ ತೆಗೆದು ಇದು ಕೂಡ ರೆಡಿ ಆಗ್ತಾ ಬಂತು. ಇದಕ್ಕೆ ನಾವೀಗ ಪುಂಡಿಯನ್ನು ಹಾಕುವ. ಇದನ್ನು ಕೈಯಾಡಿಸಬೇಕು ಸ್ವಲ್ಪ. ನಾನಿಲ್ಲಿ 2 ಪ್ಲೇಟ್ ಪುಂಡಿ ತಗೊಂಡಿದ್ದೇನೆ. ನಿಮಗೆ ನೀರು ಬೇಕಾದರೆ ಸ್ವಲ್ಪ ಹಾಕ್ಬೋದು ಇದಕ್ಕೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ನೀವು ಕೂಡ ಬನ್ನಿ ಮನೆಗೆ ತಿನ್ನಲಿಕ್ಕೆ. ಬಿಸಿ ಬಿಸಿಯಾದ ಮರುವಾಯಿ ಪುಂಡಿ. ಈಗ ಲಿಡ್ ಮುಚ್ಚಿ 2 ನಿಮಿಷ ಬೇಯಿಸಬೇಕು. ಈಗ ನಮ್ಮ ಮರುವಾಯಿ ಪುಂಡಿ ರೆಡಿ ಆಯಿತು. ಒಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕುವ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮರುವಾಯಿ ಪುಂಡಿ ರೆಡಿ ಆಯಿತು. ಇನ್ನು ಸರ್ವ್ ಮಾಡುವ. ನನ್ನ ರೆಸಿಪಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್. ಥ್ಯಾಂಕ್ ಯು.